ಎಲ್ಲರಿಗೂ ನಮಸ್ಕಾರ. ನಿನ್ನೆ ರಾತ್ರಿ ನಾನು ಫೇಸ್ಬುಕ್ ನೋಡಿಕೊಂಡು ಸ್ಕ್ರಾಲ್ ಮಾಡ್ತಿರೋ ಸಂದರ್ಭದಲ್ಲಿ ನಮ್ಮ ಕಾಸರಗೋಡಿನ MP ಅವರ ಒಂದು ಮೆಸೇಜ್ ನೋಡಿದೆ. ಏನು ಅಂತ ಹೇಳಿದ್ರೆ, ಸ್ವಲ್ಪ ದಿವಸಗಳ ಕಾಲ ಇನ್ನು ನಾನು ಕಾಸರಗೋಡು ಜಿಲ್ಲೆಯಲ್ಲಿ ಇರುವುದಿಲ್ಲ, ನಿಲಂಬೂರಿನ ಎಲೆಕ್ಷನ್ ಪ್ರಚಾರಕ್ಕೆ ಹೋಗ್ತಾ ಇದ್ದೇನೆ, ಹಾಗೆ ನಾನು ಕಾಸರಗೋಡಿನಲ್ಲಿ ರಜೆ ಹಾಕಿದ್ದೇನೆ ಅಂತ ಹೇಳುವಂಥ ಒಂದು ಫೇಸ್ಬುಕ್ ಪೋಸ್ಟ್. ಈ ಕಾಸರಗೋಡಿನಲ್ಲಿ ಏನ್ ಕಡ್ದು ಗುಡ್ಡೆ ಹಾಕಿದ್ದಾರೆ ಅಂತ ಹೇಳಿ ನಿಲಂಬೂರಿಗೆ ಹೋಗಿ ಪ್ರಚಾರ ಮಾಡಬೇಕು? ಇಲ್ಲಿ ಸಾಮಾನ್ಯರ ಜನರ ಓಟನ್ನು ತಗೊಂಡು ಗೆದ್ದಂತಹ MP ಕಾಸರಗೋಡು ಜಿಲ್ಲೆಗೆ ಏನು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ? ಕಾಸರಗೋಡಿನಲ್ಲಿರುವಂತಹ ಜನರಲ್ ಹಾಸ್ಪಿಟಲ್ಗೆ ಯಾವುದೇ ರೀತಿಯಂತಹ ಮೂಲ ಸೌಕರ್ಯಗಳು ನೀಡದೆ ಆಗೋ ಈಗೋ ನಿಲ್ಲುವಂತಹ ಸಂದರ್ಭದಲ್ಲಿ ಬಂದು ನಿಂತಿದೆ. ಅದೇ ರೀತಿ ಕಾಸರಗೋಡು ಮತ್ತು ಕಾನಗಂಡ ರೋಡಿನ ಅವಸ್ಥೆ ನೋಡಿದ್ರೆ ಯಾರಿಗೂ ಬೇಡ ಇಂಥ ಕರ್ಮಕಾಂಡ. ಅಷ್ಟು ಹೀನಾಯ ಸ್ಥಿತಿಯಾಗಿದೆ. ಕೇಂದ್ರ ಸರ್ಕಾರದಿಂದ ಬಂದಂತಹ ಪದ್ಧತಿಗಳನ್ನ ಯಾರು ಇಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾಗಿರುವಂಥದ್ದು? ಇದೇ MP. ನಾನು MP ಅಂತ ಹೇಳಿ ಲೋಕಸಭೆಯಲ್ಲಿ ಕೂತ್ಕೊಂಡು ಬಂದ್ರೆ ಸಾಕ? ನರೇಂದ್ರ ಮೋದಿಜಿಯವರ ಅಧಿಕಾರದಲ್ಲಿರುವ ಸಂದರ್ಭದಲ್ಲಿ ಹಲವಾರು ಯೋಜನೆಗಳು ಬಂದಿದೆ. ಅದನ್ನೆಲ್ಲವನ್ನೂ ಕೂಡ ಕಳಮಟ್ಟಕ್ಕೆ ತಂದು ಇಂಪ್ಲಿಮೆಂಟ್ ಮಾಡುವಂತಹ ದೊಡ್ಡ ಜವಾಬ್ದಾರಿ ಇರುವಂಥದ್ದು ಇಲ್ಲಿಯ ಸಂಸದ ರಾಜಮೋಹನ್ ಉನ್ನಿತಾನ್ ಅವರು ಎಷ್ಟು ಆವಾಸ್ ಯೋಜನೆ ಅಡಿಯಲ್ಲಿ ಮನೆಯನ್ನ ಇಲ್ಲಿ ತಂದು ಕೊಟ್ಟಿರಬಹುದು. ಅದೇ ರೀತಿ ನಾವು ನೋಡಿದ್ರೆ ಆಯುಷ್ಮಾನ್ ಭಾರತ್ನ ಇಲ್ಲಿ ಕೇರಳದಲ್ಲಿ ಎಷ್ಟು ಇಂಪ್ಲಿಮೆಂಟ್ ಮಾಡಿದ್ದಾರೆ, ಕಾಸರಗೋಡಿನಲ್ಲಿ ಎಷ್ಟು ಇಂಪ್ಲಿಮೆಂಟ್ ಮಾಡಿದ್ದಾರೆ? ಕೇಂದ್ರ ಸರ್ಕಾರದ ಪದ್ಧತಿಗಳು ಯಾವುದೂ ಕೂಡ ಇಲ್ಲಿ ಇಂಪ್ಲಿಮೆಂಟ್ ಆಗುದಿಲ್ಲ ಅಂತ ಹೇಳಿ ಬಾಯಿ ಮಾತಲ್ಲಿ ಕುತ್ಕೊಂಡ್ರೆ ಸಾಕ? ಪಕ್ಕದ ಊರಿನಲ್ಲಿರುವಂತಹ ನಮ್ಮ ಸಂಸದ ಬ್ರಿಜೇಶ್ ಚೌಟನ್ ಅವರು ಎಷ್ಟು ಕೆಲಸ ಕಾರ್ಯಗಳನ್ನು ಎಷ್ಟು ವೇಗವಾಗಿ ಮಾಡ್ತಾ ಇದ್ದಾರೆ. ಅದೇ ವೇಗ ಯಾಕೆ ನಮ್ಮ ಇಲ್ಲಿಯ MP ಗೆ ಇಲ್ಲ? ಹಾಗಾಗಿ ಇನ್ನಾದ್ರೂ ನಮ್ಮ ಜನರು ಕಣ್ತೆರೆದು ನೋಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ಕೇಂದ್ರ ಸರ್ಕಾರದ ಪದ್ಧತಿಗಳನ್ನ ಇಂಪ್ಲಿಮೆಂಟ್ ಮಾಡದೆ ಬರೀ ಒಂದು ಹೈಮಾಸ್ ಕೊಟ್ಟು MP ಕೊಟ್ಟದ್ದು ಅಂತ ಹೇಳುವಂಥದ್ದು. ಅದೇ ರೀತಿ MP ಒಂದು ನಗುವಂತ ಫೋಟೋ ನೋಡಿರ್ಬೋದು ಎಲ್ಲ ಕಡೆ ಕೂಡ. ಯಾಕಂತಂದ್ರೆ ಯಾರು ನೋಡಿದ್ರು ಕೂಡ ಅದು ರಾಜಮೋಹನ್ ಉನ್ನಿತಾನ್ ಕೊಟ್ಟದ್ದು ಅಂತ ಹೇಳಿ ಗೊತ್ತಾಗ್ಬೇಕು ಅಂತ ಹೇಳಿ. ಬಾಕಿ ಯಾವ ಡೆವಲಪ್ಮೆಂಟ್ಸ್ ಇಲ್ಲಿ ತಂದಿದ್ದಾರೆ? ಮೆಡಿಕಲ್ ಹಾಸ್ಪಿಟಲ್ಸ್ ಆಗಿರ್ಬೋದು, ಕಾಲೇಜ್ ಫೆಸಿಲಿಟೀಸ್ಗಳಾಗಿರ್ಬೋದು, ಜಾಬ್ ಆಪರ್ಚುನಿಟೀಸ್ ಆಗಿರ್ಬೋದು, ಅದೇ ರೀತಿ ಜಲ್ ಜೀವನ್ ಮಿಷನ್ ಅದರಲ್ಲೂ ಕೂಡ ಇವರ ಒಂದು ಪಾತ್ರ ವಹಿಸಿದ್ರೆ ಯಾವಾಗಲೂ ಇಲ್ಲಿ ಒಳ್ಳೆ ರೀತಿಯಲ್ಲಿ ಇಂಪ್ಲಿಮೆಂಟ್ ಆಗಲಿಕ್ಕೆ ಸಾಧ್ಯ ಇದೆ. ಮಿಸ್ಟರ್ ರಾಜಮೋಹನ್ ಉನ್ನಿತಾನ್ ರವರೇ, ನೀವು ಕಾಸರಗೋಡು ಜಿಲ್ಲೆಯ ಸಂಸದ. ಇಲ್ಲಿ ಫಸ್ಟ್ ಇರುವಂತಹ ಎಲ್ಲ ಕಷ್ಟಗಳನ್ನ ಬಗೆಹರಿಸಬೇಕು, ನಂತರ ನೀವು ನಿಲಂಬೂರಿಗೆ ಹೋಗಿ ಪ್ರಚಾರ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಆದ್ರೂ ಕೂಡ ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವರ್ಷಕ್ಕೆ ಹಲವಾರು ಬಾರಿ ರಜೆ ತಗೊಳ್ಳುವಂತಹ ಪಕ್ಷ ಕಾಂಗ್ರೆಸ್ ಪಕ್ಷದ್ದು. ಅದೇ ರೀತಿ ಕಣ್ಮರೆ ಆಗುವಂತಹ ರಾಹುಲ್ ಗಾಂಧಿ ಅವರು ಸಂಸದ ಆಗಿ ಆವಾಗ ರಜೆ ತಗೊಂಡು ಅದೇ ಚಾಳಿ ಮತ್ತೆ ಅವರ ಪಕ್ಷದಲ್ಲಿ ಇರುವಂತಹ ಎಲ್ಲ MP ಗಳಿಗೂ ಕೂಡ ಇರುವಂತದ್ದು ಅಂತ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ರಾಜಮೋಹನ್ ಉನ್ನಿತಾನ್ ಪ್ರೂಫ್ ಮಾಡಿಕೊಟ್ಟಿದ್ದಾರೆ. ಇವರ ನಡೆ ಅತ್ಯಂತ ಖಂಡನೀಯ.